ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸಂಡೇ ಮಾರ್ನಿಂಗು ನಮ್ಮದು ಟಿಫನ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಮಾಡೋಣ ಅಂತಂದ್ಬಿಟ್ಟು ಒಂದು 3 ಪಾಕೆಟು ಮಶ್ರೂಮನ್ನು ತರಿಸಿದ್ದೆ. ಇವಾಗ ಒಂದೆರಡು ಮಶ್ರೂಮ್ ಪಾಕೆಟನ್ನು ಕಟ್ ಮಾಡಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನೀರೊಳಗಡೆ ಹಾಕ್ತಾ ಇದ್ದೀನಿ. ಇದು ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಮೊದಲಿಗೆ ಈ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಕಬಾಬ್ಗೆ ನೆನೆಸಿಟ್ಬಿಟ್ರೆ ಆಮೇಲೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಮೊದಲಿಗೆ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಶ್ರೂಮ್ ಕಬಾಬು ಮತ್ತು ಬಿರಿಯಾನಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ತಮ್ಮ ಮತ್ತು ಅಮ್ಮ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಇನ್ನು ನಾವು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ಏನು ತಿನ್ನೋದಿಲ್ಲ. ಇನ್ನು ನನ್ನ ತಮ್ಮನಿಗಂತೂ ನಾನ್ ವೆಜ್ ಅಂದರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾ ಇರ್ತಾನೆ. ಅವನು ಯಾವಾಗ ಬಂದ್ರೂ ಅಷ್ಟೇ ನಾನು ಈ ಒಂದು ಮಶ್ರೂಮಲ್ಲಿ ಏನಾದರೂ ಒಂದು ರೆಸಿಪಿಯನ್ನು ಮಾಡ್ತಾ ಇರ್ತೀನಿ. ನಾನ್ ವೆಜ್ ಮಾಡೋದೇ ತುಂಬ ಕಡಿಮೆ. ಅವನು ಯಾವಾಗಲೂ ರೇಗಿಸ್ತಾನೆ ಇರ್ತಾನೆ, ನಿಮ್ಮ ಮನೆಗೆ ಬಂದಾಗಲೆಲ್ಲ ಬರೀ ಮಶ್ರೂಮಲ್ಲೇ ಕಾಲ ಆಗ್ತಾ ಇರ್ತೀಯಮ್ಮ ನೀನು ಅಂತಂದ್ಬಿಟ್ಟು. ಅಂದರೆ ಅವನು ಏನಾದರೂ ಒಂದು ಸ್ಪೆಷಲ್ ದಿನಗಳಿದ್ದಾಗಲೇ ಬರ್ತಾ ಇರ್ತಾನೆ. ಸಂಡೇಸು ಇಲ್ಲ ಪೌರ್ಣಮಿ ಇರುತ್ತೆ, ಇಲ್ಲ ಅಮಾವಾಸ್ಯೆ, ಇಲ್ಲ ಅಂತಂದರೆ ಸಂಕಷ್ಟಹಾರ ಚತುರ್ಥಿ ಇರುತ್ತೆ. ಈ ಥರ ಶ್ರಾವಣ ಮಾಸ, ಕಾರ್ತಿಕ್ ಮಾಸ ಇಂಥ ದಿನಗಳಲ್ಲಿ ಬಂದರೆ ನಾವು ತಿನ್ನೋದಿಲ್ಲ, ಮನೆಯಲ್ಲೂ ಮಾಡೋದಿಲ್ಲ. ಇನ್ನು ಹೊರಗಡೆ ಬೇಕಾದ್ರೆ ಕೊಡಿಸ್ತೀವಪ್ಪ ತಿಂತೀಯಾ ಅಂತ ಕೇಳ್ತೀವಿ. ಏನು ಬೇಡಮ್ಮ, ನೀನು ಮಶ್ರೂಮಲ್ಲಿ ಏನು ರೆಸಿಪಿಯನ್ನು ಮಾಡ್ತೀಯೋ ಅದೇ ಮಾಡು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗಾಗಿ ಇವತ್ತು ಏನು ಮಾಡೋದು ಅಡುಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಮಶ್ರೂಮನ್ನು ತರಿಸಿ ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಅದು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕಬಾಬ್ ಪೌಡ್ರು, ಒಂದು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಇಷ್ಟನ್ನು ಹಾಕಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಟೆ. ಇನ್ನು ಈ ಕಡೆಗೆ ಬಂದರೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪನ ಹಾಕಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇನ್ನು ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ಒಂದು ಸ್ವಲ್ಪ ಮೆಣಸುಕಾಳು, ಸೋಂಪು ಮತ್ತು ಪಲಾವ್ ಎಲೆ, ಮರಾಠಿ ಮಗ್ಗು, ಈ ಸ್ಪೈಸಸ್ ಎಲ್ಲ ಇರುತ್ತಲ್ವ ಇದನ್ನೆಲ್ಲ ಹಾಕಿ ಅದಾದಮೇಲೆ ಇನ್ನು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದೆ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಇನ್ನು ಟೊಮೊಟೊ ಹಣ್ಣು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇನ್ನು ನಾನು ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೆ. ಆ ಒಂದು ಪೇಸ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮನ್ನು ಹಾಕಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಅರಿಶಿಣದ ಪುಡಿ ಇವನ್ನೆಲ್ಲ ಹಾಕ್ಬಿಟ್ಟು ಆ ಒಂದು ಪೇಸ್ಟಲ್ಲಿ ಎಣ್ಣೆ ತೇಲೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಅದಾದಮೇಲೆ ಇನ್ನು ಕೊನೆಯದಾಗಿ ಒಂದು ಸ್ವಲ್ಪ ಕಸೂರಿ ಮೆಂತೆ, ಆಮೇಲೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿ, ಆಮೇಲೆ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ನಾವು ಕುಕ್ ಮಾಡೋದ್ರಿಂದ ಒಂದು ಸ್ವಲ್ಪ ಈ ಥರ ರೆಸಿಪಿಗಳನ್ನೋದು ಟೇಸ್ಟಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಕುಕ್ ಮಾಡಿದೆ. ಅದಾದಮೇಲೆ ನಾನು 1.5 ಗ್ಲಾಸಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೆ. ಹಾಗಾಗಿ ಇವಾಗ ಒಂದು 2.25 ಗ್ಲಾಸಷ್ಟು ನೀರನ್ನು ಹಾಕಿದೆ. ಯಾಕಂದರೆ ಈ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಅದರಲ್ಲೂ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಂತಂದ್ಬಿಟ್ಟು ಒಂದು 2.25 ಗ್ಲಾಸಷ್ಟು ನೀರನ್ನು ಹಾಕಿ ನೀರು ಕುದಿಯೋ ಟೈಮಲ್ಲಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಹೊಡೆದಿದ್ದಾದಮೇಲೆ ಕುಕ್ಕರನ್ನು ಇಳಿಸ್ಕೊಂಡು ಇವಾಗ ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದರೊಳಗಡೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ನೆನೆಸಿಟ್ಕೊಂಡಿರುವಂತಹ ಮಶ್ರೂಮನ್ನು ಎಣ್ಣೆ ಒಳಗಡೆ ಹಾಕಿ ಡೀಪ್ ಫ್ರೈ ಮಾಡಿ ಇವಾಗ ತೆಗಿತಾ ಇದ್ದೀನಿ. ಈ ಮಶ್ರೂಮು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಒಂದು 2 ಸಲಕ್ಕೆ ಆಗುವಷ್ಟು ಆಯಿತು ಅಷ್ಟೇ. ನಾನೊಂದು 3 ಪಾಕೆಟನ್ನು ತರಿಸಿದೆ. 1 ಪಾಕೆಟು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅಂತಂದ್ಬಿಟ್ಟು, 2 ಪಾಕೆಟು ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಅಂತಂದ್ಬಿಟ್ಟು 1 ಪಾಕೆಟು ಹಾಕ್ಬಿಟ್ಟು ನಾವು ಕಬಾಬನ್ನು ಮಾಡಿದ್ರೆ ಒಬ್ರಿಗಾಗುತ್ತೆ ಅಷ್ಟೇ. ಇನ್ನು 2 ಪಾಕೆಟ್ ಹಾಕಿದ್ದೀವಿ ಅಂತಂದರೆ 2 ತಿನ್ಬೋದಷ್ಟೇ. ಹಂಗೋ ಹಿಂಗೋ 3 ಜನ ತಿಂದರು, ಅಮ್ಮ, ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು. ನನಗೆ ಈ ಥರ ಮಶ್ರೂಮನ್ನು ತಿಂದಿದ್ದೀನಿ ಅಂತಂದರೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ನೋವು
ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಶ್ರೂಮನ್ನು ತಿನ್ನೋದಿಲ್ಲ. ಇನ್ನೊಂಥರ ನಾಟಿ ಥರ ಮಶ್ರೂಮ್ ಬರುತ್ತಲ್ವ, ಅದಾದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನನಗೂ ಹೊಟ್ಟೆ ನೋವು ಏನೂ ಬರೋದಿಲ್ಲ. ಆದರೆ ಈ ಥರ ಮಶ್ರೂಮ್ ಯಾಕೋ ನನಗೆ ಸೆಟ್ ಆಗೋದಿಲ್ಲ. ಇವಾಗ ಅಮ್ಮ ಮತ್ತು ನನ್ನ ಹಸ್ಬೆಂಡು, ನನ್ನ ತಮ್ಮನಿಗೆ ಎಲ್ರಿಗೂ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟ ಆಗಿದೆ ಮಶ್ರೂಮ್ ಕಬಾಬ್ ಅನ್ನೋದು. ಇನ್ನು ಅವರು ಮಧ್ಯಾಹ್ನ ಊಟ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದ್ದರು. ಬಂದಿದ್ದೆ ಅವರು ಲೇಟು, ಬರೋಷ್ಟರಲ್ಲಿ 1:30 ಏನೋ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಒಂದು 3:15 ಹಂಗೆ ಹೊರಟ್ರು. ಆಮೇಲೆ ನಾನು ಇನ್ನು ಅವ್ರು ಹೋಗಿದ ತಕ್ಷಣವೇ ಮನೆಯೆಲ್ಲ ಕಸ ಗುಡಿಸ್ಬಾರ್ದಲ್ವ, ಅವರು ಹೋಗಿ ಒಂದು 1/2 ಅವರಿಂದ 3/4 ಗಂಟೆ ಆದಮೇಲೆ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ. ಯಾಕಂದರೆ ಇನ್ನು ಸಂಜೆ ತುಳಸಿ ಹಬ್ಬ ಇತ್ತಲ್ವ, ತುಳಸಿ ಅಮ್ಮನಿಗೆ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಸಲ ಅಂತೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಪೂಜೆ ಮಾಡೋ ಹಾಗೆ ಆಯಿತು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ನನಗೆ ತುಂಬ ಆಸೆ ಇತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು. ಆದರೆ ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿರಲಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಡಿಬಿಡಿಯಲ್ಲೇ ಪೂಜೆ ಮಾಡಿದೆ. ನೋಡಿಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೂಜೆ ಚೆನ್ನಾಗಿ ಮಾಡಿದ್ದೀನಾ ಇಲ್ವಾ ಅಂತಂದ್ಬಿಟ್ಟು. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು, ಹಾಗೆ ಹೊಸ್ಲು ಮುಂದೆ ಕಾರಿಡಾರಲ್ಲೂ ಅಷ್ಟೇ ಕಸ ಎಲ್ಲ ಗುಡಿಸಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ತುಳಸಿ ಅಮ್ಮನ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರು ಎಲ್ಲಿ ನಾನು ತುಳಸಿ ಅಮ್ಮನ ಕೂರಿಸಿದ್ನೋ ಅದೇ ಪ್ಲೇಸಲ್ಲೇ ಈ ವರ್ಷದಲ್ಲೂ ಕೂರಿಸ್ತಾ ಇದ್ದೀನಿ. ಇಷ್ಟೊತ್ತಿಗೆ ಒಂದು 5:30 ಏನೋ ಟೈಮ್ ಆಗಿತ್ತು. ಇನ್ನು 6:30ಇಂದ 8:30ವರೆಗೂ ಸ್ಥಿರ ಲಗ್ನ ಅನ್ನೋದಿತ್ತು. ಪೂಜೆಗೆ ತುಂಬ ಚೆನ್ನಾಗಿರೋ ಟೈಮು. ಆ ಟೈಮ್ ಒಳಗಡೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟಾಗಿ ನಾನು ಕ್ಲಿಪ್ಪಿಂಗ್ಸನ್ನು ತಗೊಳ್ಳೋದಕ್ಕೆ ಆಗಲಿಲ್ಲ. ಒಂದು 7 ಗಂಟೆವರೆಗೂ ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಶೂಟ್ ಮಾಡಿಕೊಂಡೆ. ಅದಾದಮೇಲೆ ಇನ್ನು ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಟ್ರೈಪಾಡನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಆವಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ಇವಾಗ ಇಲ್ಲಿ ಟೀಪಾಯನ್ನು ಇಟ್ಟು ಟೀಪಾಯ ಮೇಲೆ ಮೊದಲಿಗೆ ನಾನು ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕಿದೆ. ಈಗ ಈ ರಂಗೋಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಈ ರಂಗೋಲಿ ಮೇಲೇನೆ ನಾನು ತುಳಸಿ ಅಮ್ಮನ ಪಾಟ್ ಇಡೋದು. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಇಲ್ಲಿ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕ್ತೀನಿ. ಅಲ್ಲಿ ಇನ್ನು ಆ ಸೈಡಿಗೆ ಬಂದರೆ ಸ್ವಸ್ತಿಕ್ಕು, ಇನ್ನು ಲಕ್ಷ್ಮೀ ಅಮ್ಮನವರ ಪಾದಗಳು, ಪಾದದ ರಂಗೋಲಿ. ಅದಾದಮೇಲೆ ಇಲ್ಲಿ ಶಂಕು ಚಕ್ರ ನಾಮ. ಇಲ್ಲಿ ಶಂಕು ಹತ್ರ ಒಂದು ಸ್ವಲ್ಪ ಡಿಸೈನ್ ಮಾಡೋದೇ ನಾನು ಮರ್ತುಬಿಟ್ಟಿದ್ದೀನಿ. ಕೆಳಗಡೆ ನೋಡ್ತಾ ಇರ್ಬೋದು. ನಾನು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಆವಾಗ ನನಗೆ ವಿಡಿಯೋದಲ್ಲಿ ಕಾಣಿಸ್ತೋ, ಅಯ್ಯೋ ನಾನು ಇಲ್ಲಿ ಒಂದು ಸ್ವಲ್ಪ ಡಿಸೈನೇ ಮಾಡಿಲ್ವಲ್ಲ ರಂಗೋಲಿ ಪುಡಿಯಿಂದ ಅಂತಂದ್ಬಿಟ್ಟು ಆವಾಗ ಅನ್ನಿಸ್ತು ನನಗೆ. ಈ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಆವಾಗ ನನಗೆ ಇದು ಗಮನಕ್ಕೇ ಬರಲಿಲ್ಲ. ಇವಾಗ ಅಷ್ಟದಳ ಕಮಲದ ರಂಗೋಲಿ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಇವಾಗ ತುಳಸಿ ಅಮ್ಮನ ಪಾಟನ್ನು ಇಟ್ಟಿದ್ದೀನಿ. ಇನ್ನೀಗ ಈ ಒಂದು ಪಾಟ್ಗೆ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಇವಾಗ ನಾನು ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಪಾಟ್ ಒಳಗಡೆ ಇಡ್ತಾ ಇದ್ದೀನಿ. ಹಾಗೆ ನಾನು ತುಳಸಿ ಗಿಡನ ಚೇಂಜ್ ಮಾಡಿದೆ. ಲಾಸ್ಟ್ ಇಯರು ತುಳಸಿ ಹಬ್ಬದ ಟೈಮಲ್ಲೇ ನಾನು ತುಳಸಿ ಗಿಡನ ಹಾಕಿದ್ದೆ. ಈ ವರ್ಷ ಆ ಒಂದು ಗಿಡದಲ್ಲಿ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟಿತ್ತು. ಗಿಡ ಏನೋ ಚೆನ್ನಾಗಿತ್ತು, ತುಂಬ ಸಣ್ಣ ಸಣ್ಣ ಎಲೆಗಳಾಗ್ಬಿಟ್ಟಿತ್ತು. ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡನ ಅಂದರೆ ಹೊಸ್ದಾಗಿ ತುಳಸಿ ಗಿಡನ ಇಟ್ಟರೆ ತುಂಬ ಒಳ್ಳೆಯದಂತೆ. ಅದರಲ್ಲೂ ದ್ವಾದಶಿ ದಿನ ಇಡಬೇಕಂತೆ. ಅಂದರೆ ತಿಂಗಳಲ್ಲಿ 2 ದ್ವಾದಶಿಗಳು ಬರುತ್ತಲ್ವ, ಆವಾಗ ದ್ವಾದಶಿ ದಿನ ಇಟ್ಟರೆ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು
ಅಂತಂದ್ಬಿಟ್ಟು ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ನಾನು ತುಳಸಿ ಗಿಡನ ಚೇಂಜ್ ಮಾಡಿದೆ. ಆಮೇಲೆ ಈಗ ಯಾರಾದರೂ ಒಬ್ಬರು ಕಮೆಂಟ್ ಮಾಡ್ಬೋದು, ಕಾರ್ತೀಕ ಮಾಸ ಬಿಟ್ಟರೆ ಬೇರೆ ಮಾಸದಲ್ಲಿ ನಾವು ತುಳಸಿ ಗಿಡನ ಇಡೋದಕ್ಕೆ ಆಗೋದಿಲ್ವಾ ಮಂಜು ಅಂತಂದ್ಬಿಟ್ಟು. ಬೇರೆ ಮಾಸಗಳಲ್ಲಿ ಅಂದರೆ ತಿಂಗಳಲ್ಲಿ ದ್ವಾದಶಿ ಅನ್ನೋದು 2 ಸಲ ಬಂದೇ ಬರುತ್ತೆ, ಅವತ್ತಿನ ದಿನ ಇಟ್ಟರೆ ಒಳ್ಳೆಯದು. ಕಾರ್ತೀಕ ಮಾಸದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಕಾರ್ತೀಕ ಮಾಸ ನಮಗೆ ಸಿಗಲಿಲ್ಲ, ಬೇರೆ ಟೈಮ್ಗಳಲ್ಲಿ ನಾವು ಅಂದರೆ ಬೇರೆ ತಿಂಗಳುಗಳಲ್ಲಿ ನಾವು ಇಡಬೇಕಾದ ಸಿಚುವೇಶನ್ ಏನಾದರೂ ಬಂತು ಅಂತಂದರೆ ದ್ವಾದಶಿ ದಿನ ಇಟ್ಟರೆ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಂದರೆ ನಾನು ಈ ಹೊಸ್ದಾಗಿ ತುಳಸಿ ಗಿಡನ ಯಾವಾಗಿಟ್ಟರೆ ಒಳ್ಳೆಯದು ಅಂತಂದ್ಬಿಟ್ಟು ಲಾಸ್ಟ್ ಇಯರ್ ನಾನು ತಿಳ್ಕೊಂಡಿದ್ದೆ. ಆವಾಗಲೂ ಅಷ್ಟೇ ಕಾರ್ತಿಕ ಮಾಸದಲ್ಲೇ ಇಟ್ಟಿದ್ದೆ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿಲ್ಲದಿದ್ರೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ ಆಗುತ್ತಲ್ವಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಬೆಟ್ಟದಲ್ಲಿ ಕಾಯಿ ಕೊಂಬೆಯನ್ನು ತುಳಸಿ ಅಮ್ಮನ ಗಿಡದ ಪಕ್ಕ ಇಟ್ಟಿದ್ದಾದ್ಮೇಲೆ ಒಂದು ತಾಮ್ರದ ಗ್ಲಾಸಲ್ಲಿ ನೀರನ್ನು ತಗೊಂಡು ಬೆಟ್ಟದಲ್ಲಿ ಕಾಯಿ ಕೊಂಬೆಗೆ ಮತ್ತು ತುಳಸಿ ಅಮ್ಮನ ಗಿಡಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಶುದ್ಧಿ ಮಾಡಿ ಇಬ್ಬರಿಗೂ ಅರ್ಶಿನ ಕುಂಕುಮನ ಇಟ್ಟೆ. ಅದಾದಮೇಲೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಆ ಕಡೆ ಒಂದೆರಡು ಬಳೆ ಈ ಕಡೆ ಒಂದೆರಡು ಬಳೆ ಹಾಕಿದ್ದಾದಮೇಲೆ ಆಮೇಲೆ ಪಾಟ್ ಒಳಗಡೆ ವೀಳ್ಯದೆಲೆ, ಆಮೇಲೆ ಬಟ್ಲಡಿಕೆ, ಬಾಳೆಹಣ್ಣು, ಒಂದು 11 ಪೀಸ್ ಕಾಯನ್ನು ಇಷ್ಟು ಇಟ್ಬಿಟ್ಟು ಇವಾಗ ಅರಿಶಿಣದ ಕೊಂಬನ್ನು ಕಟ್ತಾ ಇದ್ದೀನಿ. ಅದಾದಮೇಲೆ ಗೆಜ್ಜೆ ವಸ್ತ್ರನ ಹಾಕಿ ಇನ್ನು ಹೂಗಳಿಂದ ಅಲಂಕಾರ ಮಾಡೋದು. ಆಮೇಲೆ ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಈ ತುಳಸಿ ಅಮ್ಮನ ಪೂಜೆಗೆ ಅಂದರೆ ತುಳಸಿ ಹಬ್ಬದ ದಿನ ತುಳಸಿ ಅಮ್ಮನ ಪೂಜೆಗೆ ಮುಖ್ಯವಾಗಿ ಏನೇನು ಐಟಮ್ಸನ್ನು ಇಟ್ಕೊಂಡು ತುಂಬ ಸರಳವಾಗಿ ತುಳಸಿ ಅಮ್ಮನ ಪೂಜೆ ಮಾಡ್ಬೋದು ಅಂತಂದರೆ ಇವಾಗ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೆಟ್ಟದಲ್ಲಿ ಕಾಯಿ ಕೊಂಬೆ, ಅದಾದಮೇಲೆ ಗೆಜ್ಜೆ ವಸ್ತ್ರ, ಆಮೇಲೆ ಅರಿಶಿಣದ ಕೊಂಬು, ಆಮೇಲೆ ಬೆಟ್ಟದಲ್ಲಿ ಕಾಯಿ ದೀಪಗಳು, ಆಮೇಲೆ ಪಂಚವಲಕ್ಕಿ. ಇನ್ನು ಮಾಮೂಲಿಯಾಗಿ ಪೂಜೆಗೆ ಏನೇನು ಇಟ್ಕೊಳ್ತೀವೋ ಅಷ್ಟು, ಇನ್ನು ದೀಪಗಳು, ಅದಾದಮೇಲೆ ಹೂಗಳು, ತೆಂಗಿನಕಾಯಿ, ಫ್ರೂಟ್ಸು ಇಷ್ಟು. ಇನ್ನು ಅಲಂಕಾರ ವಿಚಾರಕ್ಕೆ ಬಂದರೆ ಅದು ನಿಮಗೆ ಹೆಂಗೆ ಇಂಟ್ರೆಸ್ಟ್ ಇರುತ್ತೋ ಹಂಗೆ ಮಾಡಿಕೊಂಡ್ರೆ ಆಯಿತು. ಇನ್ನು ಕೆಲವರು ಬ್ಲೌಸ್ ಪೀಸು, ಬಳೆ ಇವೆಲ್ಲ ಇಡ್ತಾರೆ, ಕೆಲವರು ಇಡೋದಿಲ್ಲ. ಮುಖ್ಯವಾಗಿ ಇಷ್ಟು ಐಟಮ್ಸನ್ನು ಇಟ್ಕೊಂಡ್ರೆ ಸಿಂಪಲಾಗಿ ಮಾಡಬೇಕು ಅನ್ನೋರಿಗೆ ಇಷ್ಟು ಐಟಮ್ಸನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಆಯಿತು. ಇನ್ನು ಅವ್ರವ್ರ ಇಷ್ಟ ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಳ್ತಾರೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈ ವಿಚಾರನ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಇನ್ನು ಇಲ್ಲಿ ತುಳಸಿ ಅಮ್ಮನ ಪೂಜೆಗೆ ಅಲ್ಲಿ ಹಾಲಲ್ಲಿ ಟೀಪಾಯಿ ಮೇಲೆ ಎಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ದೇವ್ರ ಮನೆಯಲ್ಲೂ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇನ್ನು ನನ್ನ ತಮ್ಮ ತಿರುಪತಿಗೆ ಹೋಗಿದ್ದ, ಒಂದೆರಡು ತಿರುಪತಿ ಲಡ್ಡುಗಳನ್ನು ತೊಗೊಂಬಂದಿದ್ದ. ಇಲ್ಲಿ ದೇವ್ರ ಮನೆಯಲ್ಲಿ ಪ್ರಸಾದನ ಪೂಜೆಗಿಟ್ಟು ಇವಾಗ ಹೊಸ್ಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇಲ್ಲೂ ರೆಡಿ ಮಾಡಿ ಇವಾಗ ನಾನು ಅರ್ಜೆಂಟಾಗಿ ಯಾವುದೋ ಒಂದು ಸ್ಯಾರಿಯನ್ನು ಉಟ್ಕೊಂಡು ನಾನು ರೆಡಿಯಾಗಿ ಬಂದು ಇವಾಗ ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರು ನನ್ನ ಹತ್ರ ಏನು ಗೋಲ್ಡ್ ಇರಲಿಲ್ಲ, ಓಲೆಗಳಾಗಿರ್ಬೋದು, ಚೈನ್ ಆಗಿರ್ಬೋದು, ಕತ್ತಿಗೆ ಹಾಕ್ಕೊಳ್ಳೋದಕ್ಕೆ ಏನೂ ಇರಲಿಲ್ಲ. ಈ ವರ್ಷ ಎಲ್ಲ ಗೋಲ್ಡ್ ಇತ್ತು. ನಾನು ಅಷ್ಟೇ ಒಂದು ಸ್ವಲ್ಪ ಗೋಲ್ಡ್ ಎಲ್ಲ ಹಾಕ್ಕೊಂಡು ತುಳಸಿ ಅಮ್ಮನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಹಾಕ್ಕೊಳ್ಳೋದಕ್ಕೆ ಟೈಮೇ ಆಗಲಿಲ್ಲ ನನಗೆ. ಸರಿ ಬಿಡು, ಇನ್ನು ಅವನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ, ಪೂಜೆ ನಾನು ಯಾವ ಟೈಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಆ ಟೈಮಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಜಸ್ಟ್ ಒಂದು ಸ್ಯಾರಿ ಉಟ್ಕೊಂಡು ಬಂದು ಇವಾಗ ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ಸಂಜೆನೇ ಸ್ನಾನ ಮಾಡಿಕೊಂಡ್ರು, ಬೆಳಗ್ಗೆ ಮಾಡಿಲ್ಲ, ಹಿಂಗೆ ತುಳಸಿ ಅಮ್ಮನ ಪೂಜೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಸಂಜೆ ಸ್ನಾನ ಮಾಡಿಕೊಂಡ್ರು. ದೇವ್ರ ಮನೆಯಲ್ಲಿ ನೀವು ದೀಪ ಹಚ್ಚಿ ಪೂಜೆ ಮಾಡಿ ಬನ್ನಿ ಅಂತ ಕರೆದ್ರೆ ಇಲ್ಲ ನೀನೇ ಹಚ್ಚಿ ಪೂಜೆ ಮಾಡಮ್ಮ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ನಾನು ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಸ್ಯಾರಿನೂ ಅಷ್ಟೇ ನನಗೆ ಸರಿಯಾಗಿ ಉಟ್ಕೊಳ್ಳೋದಕ್ಕೆ ಟೈಮೇ ಸಾಕಾಗಲಿಲ್ಲ. 1 ಪಿನ್ ಮಾಡ್ಕೊಂಡು ಬಂದು ಇವಾಗ ನಾನು ಯಾವ ಟೈಮ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಪೂಜೆ ಮಾಡಬೇಡ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡೋಷ್ಟರಲ್ಲಿ 7:45 ಆಗಿತ್ತು ಟೈಮ್ ಬಂದು. ಇನ್ನು ಎಲ್ಲ ಕಡೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಬರೋಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು 8:15 8:30 ಆಗ್ಬಿಡುತ್ತಲ್ವ. ಇನ್ನೂ ಟೈಮ್ ಇದೆ ಅಂತಂದ್ಬಿಟ್ಟು ನಾವು 8:15 ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 8:45 ಹಂಗೆ ಆಗ್ಬಿಡುತ್ತೆ. ನಾನು ಅಂದ್ಕೊಂಡಿರೋ ಟೈಮ್ ಒಳಗಡೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ 7:45ಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಅಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಇವಾಗ ಕೊನೆಯದಾಗಿ ಇಲ್ಲಿ ಹಾಲಲ್ಲಿ ತುಳಸಿ ಅಮ್ಮನ ಪೂಜೆ ಮಾಡ್ತಾಯಿದ್ದೀನಿ. ಏನೇ ಆಗಲಿ ನಾವು ಯಾವುದೇ ಒಂದು
ಕೆಲಸನ ಮಾಡಿದ್ರು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾವು ಅಚ್ಚುಕಟ್ಟಾಗಿ ನೀಟಾಗಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. ನಾವೇನು ಪ್ರಿಪ್ರೇಷನ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಆ ಕೆಲಸ ಒಂದು ಸ್ವಲ್ಪ ಗಡಿಬಿಡಿ ಅಂತ ಅನಿಸ್ತಾ ಇರುತ್ತೆ. ಈ ಒಂದು ಪೂಜೆ ವಿಚಾರದಲ್ಲೂ ಅಷ್ಟೇ. ನನಗೆ ಸ್ಯಾರಿ ಒಂದು ಸ್ವಲ್ಪ ಚೆನ್ನಾಗಿ ಉಟ್ಕೊಳ್ಬೇಕಾಗಿತ್ತು. ಆಮೇಲೆ ಜ್ಯುವೆಲರಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಆಮೇಲೆ ದೇವ್ರನ್ನ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಆಗಲಿಲ್ಲ. ಅದಾದಮೇಲೆ ಇನ್ನು ಹೊಸ್ದ ಹತ್ರ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ, ಆದರೆ ಆಗಲೇ ಇಲ್ಲ. ನಾನು ಈ ವರ್ಷ ಚೆನ್ನಾಗಿ ತುಳಸಿ ಹಬ್ಬನ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಈ ಥರ ಆಯಿತು. ಲಾಸ್ಟ್ ಇಯರು ನಾನು ವಿಡಿಯೋ ಓಪನ್ ಮಾಡಿ ನೋಡಿದೆ, ಲಾಸ್ಟ್ ಇಯರ್ ಯಾವ ಥರ ತುಳಸಿ ಅಮ್ಮನ ಪೂಜೆ ಮಾಡಿದ್ದೀನಿ ಅಂತಂದ್ಬಿಟ್ಟು. ಲಾಸ್ಟ್ ಇಯರೇ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಲ್ವಾ ಅಂತ ನನಗೆ ಅನ್ನಿಸ್ತು ಆ ವಿಡಿಯೋನ ನೋಡಿಬಿಟ್ಟು. ಆ ವಿಡಿಯೋ ನೋಡಿದ್ದಾದಮೇಲೆ ನನಗೆ ಒಂದು ಅನ್ನಿಸ್ತು, ಅದು ಏನು ಅಂತಂದರೆ ಹೌದು, ಒಂದೊಂದು ವರ್ಷವೂ ಒಂದೊಂದು ಥರ ಹಬ್ಬದ ಸೆಲೆಬ್ರೇಷನ್ ಅಂತೂ ಇರುತ್ತೆ ಅಂತಂದ್ಬಿಟ್ಟು ಅನ್ನಿಸ್ತು. ಇವಾಗ ನನಗೆ ಲಾಸ್ಟ್ ಇಯರೇ ಇಷ್ಟ ಆಯಿತು ತುಳಸಿ ಅಮ್ಮನ ಪೂಜೆ ಮಾಡಿದ್ದು. ಈ ವರ್ಷ ಒಂದು ಸ್ವಲ್ಪ ಗಡಿಬಿಡಿ ಅಂತ ಅನ್ನಿಸ್ತು. ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಡಿಬಿಡಿ ಅಂತ ಅನ್ನಿಸ್ತು. ಅದಕ್ಕೆ ಹೇಳೋದೇನೋ, ಒಂದೊಂದು ವರ್ಷ ಒಂದೊಂದು ಥರ ಬರುತ್ತೇನೋ ನಾವು ಹಬ್ಬಗಳನ್ನು ಮಾಡೋದು, ಆಮೇಲೆ ಪ್ರಿಪ್ರೇಷನ್ ಕೆಲಸಗಳು ಅದೆಲ್ಲ ಒಂದೊಂದು ವರ್ಷ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಅಂತಂದ್ಬಿಟ್ಟು ಆವಾಗ ನನಗೆ ಅನ್ನಿಸ್ತು ಆ ವಿಡಿಯೋ ನೋಡಿದ್ದಾದಮೇಲೆ. ಇವಾಗ ದೀಪಗಳೆಲ್ಲ ಬೆಳಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ತೆಂಗಿನಕಾಯಿ ಎಲ್ಲ ಒಡೆದು ಇನ್ನು ಬೆಟ್ಟದಲ್ಲಿ ಕಾಯಿ ದೀಪನ ಬೆಳಗಿ ಆಮೇಲೆ ಇವಾಗ ಕರ್ಪೂರದ ಆರತಿಯನ್ನು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಕೆಳಗಿನ ಮನೆಯವರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು, ಅವರು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಒಂದು ಸಲ ಕಾಲ್ ಪಿಕ್ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ. ನನ್ನ ಪೂಜೆ ಮುಗಿಸೋಷ್ಟಲ್ಲೇ ಒಂದು ಸ್ವಲ್ಪ ಲೇಟ್ ಆಯಿತು, 8:15 ಹಂಗಾಯಿತು. ಸರಿ ಆಯಿತು ಅಂತ ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದು ಹಂಗೆ ಅವ್ರನ್ನೂ ಕರೆದೆ, ನೀವು ಬನ್ನಿ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗಿ ಅಂತಂದ್ಬಿಟ್ಟು ಅವರು ಬಂದರು. ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು 108 ಸಲ ಹೇಳ್ಕೊಂಡು ಇನ್ನು ಅಡುಗೆ ಮಾಡಿ ಊಟ ತಿಂದು ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 10 ಗಂಟೆ 10:15 ಆಗಿಬಿಡ್ತು. ಅದಾದಮೇಲೆ ನಾನು ತುಳಸಿ ಅಮ್ಮನಿಗೆ ಕೆಂಪಾರತಿಯನ್ನು ಮಾಡಿ, ಇನ್ನು ಲಾಸ್ಟ್ ಇಯರ್ ಹೇಳಿದ್ರಿ ನೀವು ಕೆಂಪಾರತಿಯನ್ನು ಮಾಡಿದ್ದಾದಮೇಲೆ ಹೊಸ್ಲು ಮುಂದೆ ಹಾಕ್ಬೇಡಿ, ಯಾಕಂದರೆ ದೇವರಿಗೆ ಕೆಂಪಾರತಿಯನ್ನು ಮಾಡಿದ ನೀರನ್ನು ಹೊಸ್ಲ ಹತ್ರ ಹಾಕಬಾರ್ದು, ಯಾವುದಾದ್ರೂ ಗಿಡಕ್ಕೆ ಹಾಕ್ಬಿಡಿ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಆ ಒಂದು ಮಿಸ್ಟೇಕನ್ನು ನಾನು ಈ ಸಲ ಕರೆಕ್ಷನ್ ಮಾಡಿಕೊಂಡೆ, ಗಿಡದ ಪಾಟಕ್ಕೆ ಹಾಕಿದೆ ಆ ಒಂದು ಕೆಂಪಾರತಿ ನೀರನ್ನು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹೊಸ್ದ ಹತ್ರ ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ರಂಗೋಲಿಯನ್ನು ಹಾಕಿದ್ದೆ. ಇನ್ನು ದೇವ್ರ ಮನೆಯಲ್ಲಿ ಈ ಥರ ನಾನು ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆಯನ್ನು ಮಾಡಿದ್ದೆ. ಸೇವಂತಿಗೆ ಹೂವು ಎಲ್ಲ ನನ್ನ ತಮ್ಮನೇ ತೊಗೊಂಬಂದು ಕೊಟ್ಟಿದ್ದ. ನಾನು ಅವ್ನು ತೊಗೊಂಬಂದು ಕೊಡ್ತಾನಲ್ವ ಸೇವಂತಿಗೆ ಹೂವು, ಬೆಟ್ಟದಲ್ಲಿ ಕಾಯಿ ಕೊಂಬೆ ಇವನ್ನೆಲ್ಲ ನಾನು ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ನಾನು ಹಾರ ಎಲ್ಲ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನನಗೆ ಲೇಟ್ ಆಯಿತು ಅಷ್ಟೇ. ಇದೇ ಒಂದು ಸೇವಂತಿಗೆ ಹೂಗಳನ್ನೇ ಬಳಸ್ಕೊಂಡು ನಾನು ತುಳಸಿ ಅಮ್ಮನಿಗೆ ಅರ್ಜೆಂಟಾಗಿ ಬರೀ ಹೂಗಳನ್ನೇ ಜೋಡಿಸ್ಬಿಟ್ಟು ನಾನು ಪೂಜೆಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಯಾಕೋ ಮನಸ್ಸು ಒಪ್ಪಲೇ ಇಲ್ಲ. ಹೆಂಗೂ ಹೂವು ಇದೆ ಅಲ್ವಾ, ಹಾರ ಮಾಡ್ಕೊಂಬಿಡೋಣ, ಒಂದು 5-10 ನಿಮಿಷ ಆಗುತ್ತೆ, ಚಿಕ್ಕದಾಗಿ ಹಾರ ಮಾಡೋಣ, ದೊಡ್ಡದಾಗಿ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂತಂದರೂ ಒಂದು ಸ್ವಲ್ಪ ಚಿಕ್ಕದಾಗಿ ಹಾರ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಈ ಥರ ನಾನು ಒಂದು ಸ್ವಲ್ಪ ಚಿಕ್ಕದಾಗೆ ಹಾರನ ಹೊಲ್ಕೊಂಡು ತುಳಸಿ ಅಮ್ಮನಿಗೆ ಹಾಕ್ಬಿಟ್ಟು ಈ ಥರ ನಾನು ಈ ವರ್ಷ ತುಳಸಿ ಅಮ್ಮನ ಪೂಜೆಯನ್ನು ಮಾಡಿದ್ದೀನಿ. ಯಾವ ರೀತಿಯಾಗಿದೆ, ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಡಿಬಿಡಿಯಲ್ಲಿ ಮಾಡಿದ್ರೂ ಸಹಿತ ಚೆನ್ನಾಗೇನೆ ಮಾಡಿದ್ದೀನಾ ಏನು ಎತ್ತ ಅಂತಂದ್ಬಿಟ್ಟು ನೀವೇ ನನಗೆ ಹೇಳಬೇಕು ರಿವ್ಯೂಸನ್ನು. ಇನ್ನು ಇಲ್ಲಿ ಹೂವಿನ ಹಾರ ಹಾಕೋದಕ್ಕೆ ಆ ಕಡೆ ಒಂದು ಕಡ್ಡಿ ಈ ಕಡೆ ಒಂದು ಕಡ್ಡಿಯನ್ನು ಚುಚ್ಚಿಬಿಟ್ಟು ಆ ಒಂದು ಕಡ್ಡಿಗೆ ಹೂವಿನ ಹಾರನ ದಾರದ ಗಂಟನ್ನು ಹಾಕಿದ್ದೀನಿ. ಇನ್ನು ಅಲ್ಲಿ ಇಲ್ಲಿ ಸೆಟ್ ಮಾಡೋದಕ್ಕೆ ಹೋದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ, ಅಡ್ಜಸ್ಟ್ ಮಾಡೋದು ಯಾಕೆ ಅಂತಂದ್ಬಿಟ್ಟು ಕಡ್ಡಿಗಳನ್ನು ಚುಚ್ಚಿಬಿಟ್ಟು ಆ ಒಂದು ಕಡ್ಡಿಗಳಿಗೇ ದಾರನ ಕಟ್ಬಿಟ್ಟು ಈ ಥರ ಅರೇಂಜ್ಮೆಂಟನ್ನು ಮಾಡಿದ್ದೆ. ಇಷ್ಟೇ, ನಾನು ತುಂಬ ಸಿಂಪಲ್ಲಾಗೆ ಮಾಡ್ತಾಯಿರ್ತೀನಿ, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಆದ ರಾಧಕ್ಕ ಅವರು ಫೋಟೋಸನ್ನು ಕಳಿಸ್ಕೊಟ್ಟಿದ್ರು, ಅವ್ರ ಮನೆಯಲ್ಲಿ ಯಾವ ಥರ ತುಳಸಿ ಹಬ್ಬನ ಮಾಡಿದರು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು. ಇನ್ನು ನಾನು ಇನ್ನೊಬ್ಬ ರಾಧಕ್ಕ ಅವರು ಸ್ಟೇಟಸಲ್ಲೇ ಹಾಕಿದ್ರು, ಅವರ ತುಳಸಿ ಹಬ್ಬನೂ ನೋಡಿದೆ, ತುಂಬ ಚೆನ್ನಾಗಿ ಅವರು ಸಹ ಮಾಡಿದರು. ಎಷ್ಟು
ಇಷ್ಟೊಂದು ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಆಮೇಲೆ ನನಗೆ ಈ ಥರ ಪೂಜೆಗಳ ವಿಚಾರದಲ್ಲಿ ಯಾರಾದರೂ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ, ಏನಾದರೂ ಡಿಸೈನ್ ರಂಗೋಲಿಗಳನ್ನು ಹಾಕಿದ್ದಾರೆ ಅಂತಂದರೆ ಕಲ್ತ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಎಲ್ಲ ಗೊತ್ತು ಅಂತಂದ್ಬಿಟ್ಟು ನಾನು ಯಾವತ್ತೂ ಹೇಳೋದಕ್ಕೆ ಹೋಗೋದಿಲ್ಲ, ಅದನ್ನು ಕಾಪಿ ಅನ್ನೋದಕ್ಕಾಗೋದಿಲ್ಲ. ನಿಮ್ಮಿಂದ ನಾನು ಇನ್ಸ್ಪೈರ್ ಆಗಿ ನೀವು ಚೆನ್ನಾಗಿ ಮಾಡಿದ್ದೀರಲ್ವಾ ಅಂತಂದ್ಬಿಟ್ಟು ನನಗೆ ಇಷ್ಟ ಆಗಿ ನಾನು ಕಲ್ತ್ಕೊಳ್ತೀನಿ ಅಷ್ಟೇ, ಕಾಪಿ ಅನ್ನೋದಕ್ಕಾಗೋದಿಲ್ಲ. ನೀವು ಮಾಡಿರೋ ಕೆಲಸನ ಇಷ್ಟಪಟ್ಟು ಆ ಒಂದು ಕೆಲಸಕ್ಕೆ ನಾನು ಇನ್ಸ್ಪೈರ್ ಆಗಿ ಈ ಥರ ನಾನು ಮಾಡಬೇಕಲ್ವಪ್ಪ ಅಂತಂದ್ಬಿಟ್ಟು ಮಾಡ್ತೀನಿ. ಪೂಜೆಗಳ ವಿಚಾರದಲ್ಲಿ ನನಗೆ ಆ ಥರ ಫಾಲೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಫಾಲೋ ಮಾಡ್ತೀನಿ. ಈ ಥರ ಯಾರಾದರೂ ಮಾಡಿದ್ರೆ ನನಗೆ ನಿಜವಾಗ್ಲೂ ಏನು ಕೋಪ ಬರೋದಿಲ್ಲ. ಯಾಕಂದರೆ ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ, ನಾವು ಮಾಡೋ ಕೆಲಸಗಳನ್ನು, ನಾವು ಮಾಡೋ ಪೂಜೆಗಳನ್ನು ಇಷ್ಟಪಟ್ಟು ಯಾರೋ ಒಬ್ಬರು ಇನ್ಸ್ಪೈರ್ ಆಗಿ ಅವರು ಕಲ್ತ್ಕೊಂಡು ಮಾಡ್ತಾಯಿದ್ದಾರೆ ಅಂತಂದರೆ ಅದೊಂದು ಒಳ್ಳೆ ಮಾರ್ಗ ಅಲ್ವಾ. ನಾವೇನು ಕೆಟ್ಟ ಮಾರ್ಗನ ತೋರಿಸ್ಕೊಡ್ತಾ ಇಲ್ಲ, ಒಳ್ಳೆ ಮಾರ್ಗನೇ ತೋರಿಸ್ಕೊಡ್ತಾ ಇದ್ದೀವಲ್ವ. ಅವರ ಒಂದು ಮನೆ ಅಭಿವೃದ್ಧಿ ಆಗೋದಕ್ಕೇ ಒಂದು ಸ್ವಲ್ಪ ನಾವು ಸಲಹೆಗಳನ್ನು ಕೊಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಒಳ್ಳೆಯ ಒಂದು ಕೆಲಸಕ್ಕೆ ನಾವು ಒಂದು ಸ್ವಲ್ಪ ಭಾಗಿಯಾಗಿದ್ದೀವಲ್ವ ಅಂತಂದ್ಬಿಟ್ಟು ನಾನು ಖುಷಿ ಪಡ್ತಾ ಇರ್ತೀನಿ. ಇವಾಗ ನಾನು ಕೆಂಪಾರತಿಯನ್ನು ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಅಮ್ಮನವ್ರಿಗೆ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ನಿನ್ನ ಪೂಜೆಯನ್ನು ಮಾಡಿದ್ದೀನಮ್ಮ, ಇದರಲ್ಲಿ ಸರಿ ತಪ್ಪುಗಳು ಏನಾದರೂ ಇದ್ದರೆ ನನ್ನ ಕ್ಷಮಿಸು ಅಂತಂದ್ಬಿಟ್ಟು ಹೇಳಿ, ಇನ್ನು ಲಾಸ್ಟ್ ಇಯರ್ ಆ ಥರ ಪೂಜೆ ಮಾಡಿದೆ, ಈ ವರ್ಷ ಈ ಥರ ಪೂಜೆಯನ್ನು ಮಾಡಿದ್ದೀನಿ, ಸ್ವೀಕರಿಸಮ್ಮ ಅಂತ ಹೇಳಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.